ಚಳ್ಳಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಸೈಬರ್ ಕ್ರೈಮ್ ಮಾದಕ ವಸ್ತುಗಳ ನಿಷೇಧ ಕುರಿತು ಜಾಗೃತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ರಾಜಣ್ಣನವರು ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಯಾಗಿ ಚಿತ್ರದುರ್ಗ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್ ಅವರು ಮಾತನಾಡಿದರು. ಯುವ ಸಮುದಾಯ ಮಾದಕ ವ್ಯಸನದಿಂದ ದೂರವಿದ್ದು ಉತ್ತಮ ಆರೋಗ್ಯ ವೃದ್ಧಿಸಿಕೊಂಡು ಓದಿನ ಕಡೆ ಹೆಚ್ಚು ಗಮನ ಹರಿಸುವುದು ಉತ್ತಮ. ಪ್ರತಿಯೊಬ್ಬರೂ ಕಾನೂನು ಪಾಲನೆ ಮಾಡುವುದು ಬಹಳ ಮುಖ್ಯ. ಮಕ್ಕಳು ಮತ್ತು ಮಹಿಳೆಯರ ಸುರಕ್ಷತೆ ಬಗ್ಗೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಚಳ್ಳಕೆರೆ ಡಿವೈಎಸ್ಪಿ ಸತ್ಯನಾರಾಯಣ ರಾವ್, ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಮಾರ್ ಹಾಗೂ ಉಪನ್ಯಾಸಕರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಠಾಣಾಧಿಕಾರಿಗಳು, ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತಕ್ಕಂಥವ್ರು ಕೂಡ ಆಯಾ ಕಾಲೇಜುಗಳಿಗೆ ಹೋಗ್ಬಿಟ್ಟು ಮಕ್ಕಳುಗಳಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸಂಘಮಿತ್ರದ ಅಡಿಯಲ್ಲಿ ನಾವು ಈಗಾಗಲೇ ವಾಚ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಅವ್ರಿಗೆ ಈಗ ಯಾವ್ದಾದ್ರು ಒಂದು ಮಗು ಈ ಥರದ ದುಶ್ಚಟಕ್ಕೆ ಬಲಿ ಆಯ್ತು ಅಂತಂದರೆ ನಮಗೆ ಪೊಲೀಸ್ ಯೂನಿಫಾರ್ಮಲ್ಲಿ ಹೋಗ್ಬಾರ್ದು, ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಏನೋ ಸಿವಿಲ್ ಡ್ರೆಸ್ಸಲ್ಲೇ ಕರ್ಕೊಂಡು ಹೋಗಬೇಕು. ಮತ್ತು ಹೆಣ್ಮಕ್ಳಿದ್ರೆ ಕಂಪಲ್ಸರಿ ನಮ್ಮದು ಮಹಿಳಾ ಕಾನ್ಸ್ಟೇಬಲ್ ಅವ್ರ ಜೊತೆಗೆ ಹೋಗ್ಬೇಕು. ಈ ಥರ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಅವೆಲ್ಲ ಹೇಳ್ಕೊಂಡು ಭಾಷಣ ಕೂಡ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ಈ ಥರದೊಂದು ಕಾರ್ಯಕ್ರಮ ಸಂಘಮಿತ್ರ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ನಿಮ್ಮ ಚಟುವಟಿಕೆಗಳನ್ನು ಗಮನಿಸಿ. ನಾವೇನು ಅಂದ್ಕೊಂಡ್ವಿ ನಮಗೆ ಯಾರು ನೋಡೋದಿಲ್ಲ ಅಂತ ನೀವು ಭಾವಿಸಿರ್ತೀರಿ. ಆದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಬೇರೆ ಬೇರೆ ಇಲಾಖೆಯ ಸಹಯೋಗದಲ್ಲಿ ಇವನ್ನೆಲ್ಲರೂ ಕೂಡ ವಾಚ್ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ವಿಶೇಷವಾಗಿ ನಮ್ಮಲ್ಲಿ ಸಾಕಷ್ಟು ಇಲ್ಲಿ ಕಡಿಮೆ ಚಳ್ಳಕೆರೆ ಭಾಗದಲ್ಲಿ ನಾನು ಗಮನಿಸಿಲ್ಲ, ಆದರೆ ಚಿತ್ರದುರ್ಗದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ PUC ಮಕ್ಕಳು ಬೈಕ್ ತರ್ತಾರೆ. ಯಾರು ಕೂಡ ಅವರು ಹೆಲ್ಮೆಟ್ ಕೇಸ್ ಹಾಕೋದಲ್ಲ, ಅವರು ಬೈಕ್ ತರೋದಕ್ಕೆ ಯಾರು 18 ವರ್ಷಕ್ಕಿಂತ ಒಳಗಿರ್ತಕ್ಕಂಥ ಬೈಕ್ ತಂದು ಚಾಲನೆ ಮಾಡ್ತಾರೆ ಅವ್ರ ಪೋಷಕರಿಗೆ 25,000 ರೂಪಾಯಿ ದಂಡ ಹಾಕ್ಬೋದು. ಇದ್ರ ಬಗ್ಗೆನೂ ಕೂಡ ಕಳೆದ ಬಾರಿ ಹೇಳಿರ್ಬೋದು. ಹೀಗೆ ಈ ವಾಹನ ಚಾಲನೆ ಮಾಡಬೇಕಾದ್ರೂ ಕೂಡ ಅದು ಸಂಬಂಧಪಟ್ಟದ್ದು ದಾಖಲಾತಿಗಳು ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇದ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನಿಮ್ಮ ಜೊತೆಗಿರ್ತಕ್ಕಂಥ ಈ ಥರದ್ದು ಏನಾದರೂ ಇದ್ದರೆ ಈ ಕಡೆ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಮೈಸೂರು, ಮಂಡ್ಯ ಆ ಕಡೆ ಎಲ್ಲ ನಾವು ಕೆಲಸ ಮಾಡ್ಕೊಂಡ್ಬಂದಿದ್ವಿ. ಅವೆಲ್ಲ ಶಿವಮೊಗ್ಗ ಈ ಕಡೆ ಹೋದ್ರೆ ಸ್ವಲ್ಪ ಅವ್ರಿಗೆ ಕಾನೂನು ಬಗ್ಗೆ ಒಂದು ಅರಿವಿರುತ್ತೆ. ಇಲ್ಲಿ ಏನಾಗಿದೆ, ಒಂದು 100 ಗಾಡಿ ಹಿಡ್ಕೊಂಡ್ರೆ ನಮಗೆ ಒಂದು 10-20 ಗಾಡಿ ಇನ್ಸೂರೆನ್ಸ್ ಇರ್ಬೋದು. ನಾವೀಗ ಗುರುತಿಸ್ತಕ್ಕಂಥದ್ದು ಸುಮಾರು 296 ಜನರು ಮಾದಕ ವ್ಯಸನಗಳನ್ನು ನಾವು ಗುರುತಿಸಿದ್ವಿ. ಇದು ಸರ್ಕಾರದಲ್ಲಿ ಏನಂತಂದರೆ ಬರೀ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಹಾಕಿ ಅದು ಸುಧಾರಣೆ ಮಾಡೋದಂತಲ್ಲ. ಈಗ ಮೊದಲೆಲ್ಲ ಜೈಲುಗಳು ಅಂತ ಕರಿತೀವಿ. ಈಗ ಜೈಲುಗಳನ್ನ ಈಗ ಏನು ಮಾಡಿದ್ದಾರೆ ಅಂದರೆ ಸುಧಾರಣಾ ಕೇಂದ್ರಗಳು ಅಂತ ಮಾಡಿದ್ರು. ಈ ಕರೆಕ್ಷನಲ್ ಸೆಂಟರ್ಸ್ ಅಂತ ಮಾಡಿದ್ರು. ಈಗ ಜೈಲ್ ಅಂತ ಹೋಗಿ ಹೊಡೆದು ಜೈಲಿಗೆ ಹಾಕ್ತಿರುತ್ತೆ. ಅದು ಜೈಲನ್ನು ಕೂಡ ಸುಧಾರಣೆ ಅಂದರೆ ಹೋಗ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥವ್ರು ಮತ್ತೆ ಬಂದು ಅಫೆನ್ಸ್ ಮಾಡಬಾರ್ದು, ಅಲ್ಲಿ ಸುಧಾರಣೆ ಆಗಿ ಬರಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಹಾಗಾಗಿ ಜೈಲಿಗೆ ಹೋಗೇ ಸುಧಾರಣೆ ಹಾಕ್ಬೇಕಂತೇನಿಲ್ಲ. ನಮ್ಮ ಸಮಾಜದಲ್ಲಿ ನಮ್ಮೊಟ್ಟಿಗೆ ಇಲ್ಲೇ ಪೋಷಕರಾಗಿರ್ಬೋದು ಅಥವಾ ನಿಮ್ಮ ಬೋಧಕರ ಉಪನ್ಯಾಸಕರಾಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಬೇರೆ NGOದರಾಗಿರ್ಬೋದು, ಇಲ್ಲೇ ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕನ್ನೋ ದೃಷ್ಟಿಯಲ್ಲಿ ಈ ಥರದೊಂದು ಸಂಘಮಿತ್ರ ಕಾರ್ಯಕ್ರಮದಡಿಯಲ್ಲೂ ಕೂಡ ನಾವು ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ. ಮೊದಲೆಲ್ಲ ಏನು ಮಾಡ್ತಿದ್ರು, ಹಳ್ಳಿಗಳಲ್ಲಿ ಗಾಂಜಾದು ಅದು ಅವೇರ್ನೆಸ್ ಇರಲಿಲ್ಲ. ಎಲ್ಲರೂ ಗೊತ್ತಿದೆ. ಈಗ ಆಲ್ಮೋಸ್ಟ್ ಪ್ರತಿ ಹಳ್ಳಿಲಿ ಎಂಥ ರೈತರು ಆಗಿದ್ರು ಕೂಡ ಅನಕ್ಷರಸ್ಥರಿದ್ರು ಕೂಡ ಇದು ಬೆಳಿಬಾರ್ದು ಅಂತ. ಅವಾಗೆಲ್ಲ ಹಸುಗೆ ಅಥವಾ ಎತ್ತುಗಳಿಗೆ ಅರೆದು ಕುಡಿಸೋದಕ್ಕೆ ಅಥವಾ ಬೇರೆ ಬೇರೆ ಅದಕ್ಕೆಲ್ಲ ಮಾಡ್ತಾ ಇದ್ವಿ. ಇತ್ತೀಚೆಗೆ ನೀವು 4 ಕೆಜಿ ನೋಡಿದ್ವಿ, ಸುಮಾರು 28 ಕೆಜಿ ಹೆಚ್ಚು ಗಾಂಜಾ ಬೆಳೀತಾ ಇದ್ವಿ. ಇದೇ ರಾಮಪುರದ ಸರಿ ಸುಮಾರು 4 ಎಕರೆ ಹಾಕಿದ್ರಿ 4-5 ವರ್ಷಕ್ಕೆ. ಎಲ್ಲ ಪೇಪರ್ ಟಿವಿಯಲ್ಲಿ ನೋಡಿದ್ವಿ. ಅಂದರೆ ಈ ಥರದ್ದು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೆಳೆದಿರ್ತಕ್ಕಂಥ ಗಾಂಜಾ ಎಲ್ಲಿ ಹೋಗುತ್ತೆ. ಮತ್ತೆ ಈ ಥರದ್ದು ಸ್ಕೂಲು, ವಿಶೇಷವಾಗಿ ಸಮಾಜ ಅಂದರೆ ಎಲ್ಲರೂ ಬಂದರು. ಈ ಸಮಾಜದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಎಲ್ಲ ಥರದ ವರ್ಗದವರು ಯಾವಾಗಲೂ ಒಂದು ಡೌಟ್ ಇರುತ್ತೆ. ಪೊಲೀಸ್ ಅಂದರೆ ಒಂದು ಡೌಟ್. ಈಗ ನಮಗೇನಾದರೂ ಮಾಹಿತಿ ಕೊಟ್ಟರೆ ಮತ್ತೆ ಅವ್ರಿಗೆ ಹೇಳ್ತಾರಂತೆ ಪೊಲೀಸರು ಕಳ್ಳರೆಲ್ಲ ಒಂದೇ ಅಂತೆ. ನಾವು ಹೇಳಿದ ತಕ್ಷಣ ಕಳ್ಳರಿಗೆ ಗೊತ್ತಾಗುತ್ತಂತೆ. ಏನಾದರೂ ಸ್ಟೇಷನ್ಗೆ ಹೋದ ತಕ್ಷಣ ನಾವು ಹೋಗೋದಕ್ಕಿಂತ ಮುಂಚೆ MLA ಫೋನ್ ಮಾಡಿ ಹಿಡಿತಾರಂತೆ, DP ಅಧ್ಯಕ್ಷರು ಹೋಗಿ ಎಲ್ಲ ಕೂತಿರ್ತಾರಂತೆ. ಈ ಥರದ್ದೊಂದು ಡೌಟ್. ಯಾಕೆಂದರೆ ಸಾರ್ವಜನಿಕರಿಗೆ ವಿಶ್ವಾಸ ಇಲ್ಲ ಇಲಾಖೆ ಮೇಲೆ. ಇಲಾಖೆ ಅಂತಂದರೆ ಎಲ್ಲ ಇಲಾಖೆ ಮೇಲೆ ಕೂಡ ಸಾರ್ವಜನಿಕರಿಗೆ ಏನಾದರೂ ಇಲ್ಲ ಅವರು ಸರಿಯಾಗಿ ಸ್ಪಂದಿಸಲ್ಲ, ಮಾಡಲ್ಲ ಅನ್ನೋ ಉದ್ದೇಶ. ಸಾಕಷ್ಟು ಬದಲಾವಣೆ ಆಗಿದೆ. ಇದು ಯಾಕೆ ಹಿಂಗಾಗುತ್ತೆ ಅಂತಂದರೆ ಈ ಪೊಲೀಸ್ ವ್ಯವಸ್ಥೆ ನಾವು ಬಗ್ಗೆ ಗಮನಿಸಿದಾಗ ಮೊದಲಿಂದನೂ ಕೂಡ ಇದೆ. ಈ ಗಸ್ತು ವ್ಯವಸ್ಥೆ ಅಂತಿತ್ತು ಮೊದಲು. ಈ ಪುರಾತನ ಕಾಲದಲ್ಲಿ ಅಥವಾ ಸಿವಿಲೈಸೇಷನ್ ಕಾಲದಲ್ಲಿ ಎಲ್ಲ